ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹಲವಾರು ಜನ ಮಾಹಿತಿನ ಕೇಳ್ತಾ ಇದ್ದೀರಾ. ಯಾವಾಗ 12ನೇ ಕಂತಿನ ಹಣ ಬರುತ್ತೆ, ಅಂದ್ರೆ ಜುಲೈ ಹಣ ಯಾವಾಗ ಬರುತ್ತೆ, 13ನೇ ಕಂತಿನ ಆಗಸ್ಟಿನ ಯಾವಾಗ ಬರುತ್ತೆ, ಸೆಪ್ಟೆಂಬರಿನ ಹಣ ಇವಾಗ ಮುಗಿತಾ ಬಂತು, 2 ದಿವಸ ಸೆಪ್ಟೆಂಬರ್ ಕೂಡ ಮುಗಿದೋಗುತ್ತೆ, ಆದ್ರೂ ಕೂಡ ನನಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಹಲವಾರು ಜನ ನನ್ನ ಕಮೆಂಟ್ ಕೂಡ ಮಾಡ್ತಾ ಇದ್ದೀರಾ. ಹಾಗೂ ನೋ ಅಂತ ಕೂಡ ಬೆಳೆಸಿರಿ. ಯಾವುದೇ ಕಾರಣಕ್ಕೂ ನನಗೆ 12, 13, 14ನೇ ಕಂತಿನ ಹಣ ಇನ್ನು ಬಂದೇ ಇದಾಗ್ರು ನಮ್ಗೆ ಏನಾದ್ರು ಅಪ್ಡೇಟ್ ಕೊಡಪ್ಪ ಅಂತ ಆ ಕಾರಣಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಪ್ರತಿಯೊಂದು ದಿವಸನೂ ವಿಡಿಯೋವನ್ನ ಮಾಡ್ತಾ ಹೋಗ್ತೀವಿ ಗೃಹಲಕ್ಷ್ಮಿ ಬಗ್ಗೆ, ಅಥವಾ ಪ್ರತಿಯೊಂದು ಹೊಸ ಅಪ್ಡೇಟ್ ಬಂದ್ರು ನಾನು ಗೃಹಲಕ್ಷ್ಮಿ ಬಗ್ಗೆ ಮಾಹಿತಿ ಕೊಡ್ತೀನಿ. ಆ ಕಾರಣಕ್ಕೋಸ್ಕರ ನನ್ನ ಅಕೌಂಟ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಅಕೌಂಟಲ್ಲಿರೋ ಪ್ರತಿಯೊಂದು ಮಾಹಿತಿ ಕೂಡ ಗೃಹಲಕ್ಷ್ಮಿ ನಿಮಗೆ ಬರ್ತಾ ಇರುತ್ತೆ, ಯಾವುದೇ ಕಾರಣಕ್ಕೂ ಮಿಸ್ ಆಗೋಲ್ಲ. ವಿಡಿಯೋನ ಕೂಡ ಎಲ್ಲೂ ಸ್ಕಿಪ್ ಮಾಡ್ಕೊಳ್ಳಿ, ಓಡಿಸ್ದಂಗೆ ಸಂಪೂರ್ಣ ನೋಡಿ, ಅವಾಗ ನಿಮಗೆ ಕರೆಕ್ಟ್ ಆಗಿರೋ ಮಾಹಿತಿ ಸಿಗುತ್ತೆ. ಎಲ್ಲಾದ್ರೂ ಅರ್ಧಂಬರ್ಧ ನೋಡಿದ್ರೆ ನಿಮಗೆ ಅರ್ಧಂಬರ್ಧ ಮಾಹಿತಿನೇ ಸಿಗೋದು. ಆ ಕಾರಣಕ್ಕೋಸ್ಕರ ಎಲ್ಲೂ ನಿಲ್ಲಿಸ್ದಂಗೆ ಎಲ್ಲೂ ಓಡಿಸ್ದಂಗೆ ಸಂಪೂರ್ಣ ವಿಡಿಯೋನ ನೋಡಿ. ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ಸೆಪ್ಟೆಂಬರ್ 30 ಒಳಗೆ ಬರುತ್ತೆ ಅಂತ ಇವಾಗ ಹೊಸ ಅಪ್ಡೇಟ್ ತಗೊಂಡ್ಬರ್ತಾ ಇದೀನಿ. ಹೌದು, ಸೆಪ್ಟೆಂಬರ್ 30 ಅಥವಾ ನೆಕ್ಸ್ಟ್ ಅಕ್ಟೋಬರ್ 1 ಒಳಗೆ ನಿಮಗೆ 12ನೇ ಕಂತಿನ ಅಂದ್ರೆ ಜುಲೈ ತಿಂಗಳ ಹಣ ಬಂದ್ಬಿಡುತ್ತೆ. ನೀವು ಕೂಡ ಹಲವಾರು ಜನ ಕಮೆಂಟ್ ಮಾಡ್ತಾ ಇರ, ವೆಯ್ಟ್ ಮಾಡ್ತಿದ್ದೀವಿ ಗುರು, ಸಿಕ್ಕಾಪಟ್ಟೆ ಟೈಮ್ ಆಗೋಯ್ತು, ಗೃಹಲಕ್ಷ್ಮಿ ಹಣ ಬರುತ್ತೋ ಇಲ್ವೋ, ನಿಂತೋಯ್ತು, ಏನಾಯ್ತು, ಕರ್ನಾಟಕ ಸರ್ಕಾರದ ಮೂಡೋದು ಕೇಸ್ ಬೇರೆ ನಡೀತಿದೆ, ಅದಕ್ಕೆ ಡಿಪೆಂಡ್ ಆಗ್ಬಿಟ್ಟಿದ್ದು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನೋ ಬಗ್ಗೆ ಸ್ಕೀಮ್ ನಿಲ್ಲಿಸ್ಬಿಡ್ತಾರೆ. ನೀವು ಕೇಳಿದ್ರೆ ಯಾವುದೇ ರೀತಿ ನಿಲ್ಸಲ್ಲ ಅಂತ ಕೂಡ ಮಾಹಿತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಿದ್ದಾರೆ. ಅವರು ಮಾಧ್ಯಮದವ್ರಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟು ಕೂಡ ಇದ್ರ ಬಗ್ಗೆ ಮಾಹಿತಿ ಹೇಳಿ. ನೋಡಿ, ಗೃಹಲಕ್ಷ್ಮಿ ಯೋಜನೆ ಏನಿದೆ ನೇರವಾಗಿ ದಿಟ್ಟವಾಗಿ ನಿರಂತರವಾಗಿ ಬರ್ತಾ ಇರುತ್ತೆ, ಯಾವುದೇ ರೀತಿ ತೊಂದರೆ ಇಲ್ಲ. ಯಾಕೆಂದ್ರೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಲವಾರು ಹೆಣ್ಮಕ್ಳಿಗೆ ಒಂದು ಲೈಫ್ ಸಿಕ್ಕಿದೆ, ಒಂದು ಅವರ ಜೀವನ ಕ್ರಮ ಇದೆ, ಜೀವನ ಇದೆ ಸ್ವಲ್ಪ ಮಟ್ಟಕ್ಕೆ ಸುಧಾರಿಸಿದೆ. ಆ ಕಾರಣಕ್ಕೋಸ್ಕರ ಗೃಹಲಕ್ಷ್ಮಿ ಯೋಜನೆಯನ್ನ ಯಾವುದೇ ಕಾರಣಕ್ಕೂ ನಿಲ್ಸಲ್ಲ ಅಂತ ಕೂಡ ಮುಂಚೆ ಮಾಹಿತಿ ಕೊಟ್ಟಿದ್ರು. ಇವಾಗ ಒಂದು ಲೇಟೆಸ್ಟ್ ಅಪ್ಡೇಟ್ ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಅಂದ್ರೆ ಅವರು ನೋಡಿ, ಜುಲೈ ತಿಂಗಳು 12ನೇ ಕಂತು, ಆಗಸ್ಟ್ ತಿಂಗಳು 13ನೇ ಕಂತು, ಸೆಪ್ಟೆಂಬರ್ ತಿಂಗಳು 14ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೂಡ ಅವ್ರು ಮಾಹಿತಿ ಕೊಟ್ಟಿದ್ದಾರೆ. ನೋಡಿ, ಎಲ್ಲ 3 ಕಂತು ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳಿನ 3 ಕಂತಿನ ಹಣ ನಾವು ಬಿಡುಗಡೆ ಮಾಡ್ತೀವಿ. ಯಾವುದೇ ರೀತಿ ನೀವು ತಲೆ ಕೆಡಿಸ್ಕೋಬೇಡಿ. ಹಾಗೂ ಜುಲೈ ತಿಂಗಳ 12ನೇ ಕಂತಿನ ಹಣ ಇವಾಗ ಏನಿದೆ ಅದನ್ನ ರಿಲೀಸ್ ಮಾಡಕ್ಕೆ ಪ್ರಕ್ರಿಯೆ ಶುರು ಆಗ್ಬಿಟ್ಟಿದೆ. ಇನ್ನು ಸ್ವಲ್ಪ ದಿವಸದಲ್ಲಿ ಅಂದ್ರೆ ಇನ್ನು 2 ರಿಂದ 3 ದಿವಸದೊಳಗೆ ನಿಮ್ಮ ಅಕೌಂಟ್ ಖಾತೆಯಲ್ಲಿ ಹೋಗಿ ಚೆಕ್ ಮಾಡಿ, ಗೃಹಲಕ್ಷ್ಮಿ ಹಣ 12ನೇ ಕಂತಿನ ಬಂದ್ಬಿಡುತ್ತೆ. ಒಂದ್ಸಲ ನೀವು 12ನೇ ಕಂತಿನ ಹಣ ಬಂದ ಮೇಲೆ ಆಗಸ್ಟ್ 13ನೇ ಕಂತಿನ ಹಣ 1 ರಿಂದ 1.5 ವಾರ ಬಿಟ್ಬಿಟ್ಟು ನಿಮಗೆ ಅಕ್ಟೋಬರ್ 10 ನಿಮಗೆ 2ನೇ ಕಂತಿನ ಅಂದ್ರೆ 13ನೇ ಕಂತಿನ ಹಣ ಆಗಸ್ಟ್ ಕೂಡ ಬಂದ್ಬಿಡುತ್ತೆ. ಹಾಗೂ ಸೆಪ್ಟೆಂಬರ್ ಕಂತಿನ ಹಣ ಏನಾಗುತ್ತೆ, ಅಕ್ಟೋಬರ್ ಮುಗಿಬೇಕಂದ್ರೆ ಅಕ್ಟೋಬರ್ ಮುಗಿಯೋರಿಗೆ ಯಾವುದೇ ಕಾರಣಕ್ಕೂ ನಿಮ್ಗೆ ಸೆಪ್ಟೆಂಬರ್ ಹಣ ಬರಲ್ಲ. ಯಾರಾದ್ರೂ ಇವತ್ತಿಗೆ ನಿಮ್ಗೆ ಎಷ್ಟೋ ಜನ ಮಾತಾಡ್ತಿದ್ದಾರೆ ಮೀಡಿಯಾಗಳಲ್ಲಿ, ಚಾನಲ್ಗಳಲ್ಲಿ ಮಾತಾಡಿದ್ದಾರೆ, 6,000 ಬಂದ್ಬಿಡುತ್ತೆ, ಒಂದೇ ಸಲ 6,000 ಬರುತ್ತೆ. ಜುಲೈ, ಆಗಸ್ಟ್, ಸೆಪ್ಟೆಂಬರ್ 3 ತಿಂಗಳು ಕೊಟ್ಬಿಡ್ತಾರೆ ಅಂತ ಹೇಳ್ತಾರೆ. ಇದು ಮಾಹಿತಿ ಸುಳ್ಳು. 1 ತಿಂಗಳಾದ್ಮೇಲೆ 1 ತಿಂಗಳು ಬರುತ್ತೆ. ಯಾರ್ಯಾರು ಏನೇನು ಮಾಹಿತಿ ಕೊಡ್ತಾರೋ ನೀವೇ ಅವ್ರಿಗೆ ಚೆಕ್ ಮಾಡಿ, ನಿಮಗೆ ಬಂದಿರೋ ತಗೊಂಡು ಚೆಕ್ ಮಾಡಿ ನಮಗೆ ಕಮೆಂಟ್ ಕೂಡ ತಿಳಿಸಿ. ನಿಮ್ಗೆ ಏನಾದ್ರು ಜುಲೈ ತಿಂಗಳ ಹಣ ನಿಮ್ಗೆ ಬಂದಿದ್ರೆ ಎಸ್ ಅಂತ ಟೈಪ್ ಮಾಡಿ ನಮ್ಮ ಖಾತೆಗೆ ಅಕೌಂಟ್ಗೆ ಹಾಕಿ. ಅಥವಾ ನಿಮ್ಗೆ ಜುಲೈ ತಿಂಗಳ ಹಣ ಇನ್ನು ಬರ್ದೇ ಇದ್ರೆ 12ನೇ ಕಂತಿದ್ದು ನೋ ಅಂತ ಕೂಡ ಕಮೆಂಟ್ ಮಾಡಿ. ಹಾಗೆ ನೀವು ಯಾವ ಊರಿಂದ ವಿಡಿಯೋ ನೋಡ್ತಾ ಇದ್ದೀರಾ ಅದನ್ನು ಕೂಡ ಜೊತೆಗೆ ಎಸ್ ಅಂತ ಇದ್ರೆ ಕಮೆಂಟ್ ಅಲ್ಲಿ ಜೊತೆ ನೀವು ಊರಿನ ಹೆಸರು ಅಥವಾ ಜಿಲ್ಲೆ ಹೆಸರು ಕೂಡ ಟೈಪ್ ಮಾಡಿದ್ರೆ ಜನರಿಗೆ ಕೂಡ ಗೊತ್ತಾಗುತ್ತೆ ಯಾವ ಊರಿಗೆ ಅಥವಾ ಯಾವ ಜಿಲ್ಲೆಗೆ ದುಡ್ಡು ಬಂದಿದೆ ಅಥವಾ ಬಂದಿಲ್ಲ ಅಂತ ಕೂಡ ಅರ್ಥ ಆಗುತ್ತೆ. ಅವರು ಇನ್ನೊಂದು ಮಾಹಿತಿ ಏನಂತ ಹೇಳಿದ್ದಾರೆ ಅಂದ್ರೆ, ನೋಡಿ, ಯಾವಾಗೂ ಅಷ್ಟೇ ಸ್ಯಾಲ್ರಿ ಕೊಡ್ತಾರಲ್ವ, ಹೇಗೆ ನಿಮ್ಗೆ ಸ್ಯಾಲ್ರಿ ಬರುತ್ತೆ, ತಿಂಗಳ ಸ್ಯಾಲ್ರಿ ಬರೋದು, 1 ತಿಂಗಳು ಕೆಲಸ ಮಾಡಿದ್ಮೇಲೆ ಅದು 3 ತಿಂಗಳು ಮುಗಿದ ಮೇಲೆ 10ನೇ ತಾರೀಕು ಒಳಗೆ ಸ್ಯಾಲ್ರಿ ಬರುತ್ತೆ. ನೀವು ಜುಲೈ ತಿಂಗಳು ಕೆಲಸ ಮಾಡ್ತೀರ ಅದು ಒಂದ್ ಕಡೆ ಅಂದ್ರೆ ಆಗಸ್ಟ್ 10 ಒಳಗೆ ಸ್ಯಾಲ್ರಿ ಬರುತ್ತೆ. ಅದೇ ರೀತಿ ನೆಕ್ಸ್ಟ್ 1 ತಿಂಗಳು ನಿಧಾನಕ್ಕೆ ಬರೋದು. ಅದೇ ತರ ಇದು ಕೂಡ ಗೃಹಲಕ್ಷ್ಮಿ ಯೋಜನೆ ಸ್ಕೀಮು ಕೂಡ ಸೆಪ್ಟೆಂಬರ್ 30ಗೆ ಬಂದ್ಬಿಟ್ಟು ನಿಮ್ಗೆ ದುಡ್ಡು ಬರಲ್ಲ. ಅಕ್ಟೋಬರ್ 10, 15 ಒಳಗೆ ಬರಬೇಕು ಸ್ಯಾಲ್ರಿ ಅವ್ರು ಅಂತ ಹೇಳಿರೋ ಪ್ರಕಾರ. ಆದ್ರೆ ಮುಂಚೆ 12ನೇ ಕಂತು, 13ನೇ ಕಂತು ಅವ್ರು ಉಳಿಸ್ಕೊಂಡಿರೋದ್ರಿಂದ ಅವ್ರಿಗೆ ಒಂದೊಂದು ಕಂತು ಕೊಡಕ್ಕೆ ಒಬ್ಬೊಬ್ರು ಹೆಣ್ಮಕ್ಳಿಗೆ 2,000 ರೂಪಾಯಿ ದುಡ್ಡು ಕೊಡತ್ತವರು. ಏನಿತ್ತಾದ್ರೂ 2 ರಿಂದ 3,000 ಕೋಟಿ ಸರ್ಕಾರ ಬಿಡುಗಡೆ ಮಾಡಬೇಕು. ಅದೆಲ್ಲ ಪ್ರಕ್ರಿಯೆ ಶುರು ಆಗೋಗಿದೆ. ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. 12ನೇ ಕಂತಿನ ಹಣ ಸೆಪ್ಟೆಂಬರ್ 30 ನಿಮ್ಮ ಬ್ಯಾಂಕ್ ಕೊಡ್ತಾರೆ, ಯಾವುದೇ ತೊಂದರೆ ಇಲ್ಲದೆ ಬಂದ್ಬಿಡುತ್ತೆ. ಹಂತವಾಗಿ ಕೊಡ್ತಾರೆ. ಫಸ್ಟು ನಾನು ಹೇಳಿದ 12ನೇ ಕಂತು ಬಂದ್ಬಿಡುತ್ತೆ, ಆಮೇಲೆ 13ನೇ ಕಂತು, ಇನ್ನು 10ನೇ ದಿವಸದೊಳಗೆ 13ನೇ ಕಂತು, ಆಮೇಲೆ ಅಕ್ಟೋಬರ್ 30 ಅಥವಾ ಪಾಸ್ಟಲ್ಲೇ ಬರೋದು ನಿಮಗೆ 14ನೇ ಕಂತಿಂದು ಅಂದ್ರೆ ಸೆಪ್ಟೆಂಬರ್ ತಿಂಗಳು. ಯಾರಾದ್ರೂ ಮುಚ್ಚಿ ಹೇಳಿದ್ರೆ ನಂಬಕ್ ಹೋಗ್ಬಿಡಿ. ಹಾಗೆ ಸೆಪ್ಟೆಂಬರ್ 30 12ನೇ ಕಂತಿನ ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂತ ಕೂಡ ನಾನು ಮಾಹಿತಿ ಕೊಡ್ತಿದ್ದೆ. ಮುಂಚೆ ಹೇಳಿದ್ದೆ ಯಾವ ಜಿಲ್ಲೆಗೆ ಬರುತ್ತೆ ಅಂದ್ರೆ ಬೆಂಗಳೂರು ಗ್ರಾಮಾಂತರ, ಹಾಸನ, ಕೊಡಗು, ಮಂಡ್ಯ, ಬಳ್ಳಾರಿ, ಬೀದರ್, ಗುಲ್ಬರ್ಗ, ಕೊಪ್ಪಳ, ರಾಯಚೂರು, ಯಾದಗಿರಿ, ಬಾಗಲಕೋಟೆ, ಧಾರವಾಡ, ಗದಗ, ಹಾವೇರಿ, ಶಿವಮೊಗ್ಗ, ಚಿತ್ರದುರ್ಗ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳಿಗೆ
ನಿಮ್ಮ ಖಾತೆಗೆ ಅಕೌಂಟಿಗೆ ನೀವು ಇಷ್ಟಲ್ಲೇ ಬಂದ್ಬಿಡುತ್ತೆ. ಇನ್ನು ಉಳಿದ ಜಿಲ್ಲೆಗಳಿಗೆ ಒಂದು ಸ್ವಲ್ಪ ತಡ ಆಗ್ಬೋದು, ಆದರೆ ಕರೆಕ್ಟಾಗಿ ನಿಮಗೆ ಇನ್ನೊಂದು 2-3 ದಿವಸದಲ್ಲಿ 12ನೇ ಕಂತಿನ ಹಣ ಬಂದ್ಬಿಡಬೇಕು. ಅಕಸ್ಮಾತ್ ಇದು ಲೇಟ್ ಆಗುತ್ತೆ ಅಂತ ಅದು ಕೂಡ ನಾನು ಅಪ್ಡೇಟ್ ತಗೊಂಡ್ಬರ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕೂಡ ಒತ್ತಿ. ಆದರೆ ಒಂದು ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ವಿಡಿಯೋಗಳನ್ನ ಮಾಡೋದು. ಹಾಗೂ ನಿಮಗೆ ಪ್ರತಿಯೊಂದು ಹೊಸ ಅಪ್ಡೇಟ್ಗಳನ್ನು ನನ್ನ ಅಕೌಂಟಲ್ಲಿ ತೊಗೊಂಡ್ಬರ್ತೀನಿ. ಸರ್ಕಾರದ ಹೊಸ ಸ್ಕೀಮ್ಗಳು, ಹೊಸ ಸೌಲಭ್ಯಗಳು, ಹೊಸ ಏನೇ ಅಪ್ಡೇಟ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ನಿಮ್ಮ ಮಕ್ಕಳು ಓದ್ತಾರೆ ಅವರ ಸ್ಕಾಲರ್ಶಿಪ್ ಹೇಗೆ ಪಡೆಯೋದು, ನೀವೇನಾದರೂ ರೈತರಾಗಿದ್ದರೆ ನಿಮಗೆ ಕೃಷಿ ಭೂಮಿ ಹೇಗೆ ಪಡೆಯೋದು, ನೀವು ಬೆಂಗಳೂರು ನಗರದಲ್ಲಿ ಇರ್ತೀರಾ ಅಥವಾ ಒಂದು ನಗರದಲ್ಲಿ ಇರ್ತೀರಾ, ಒಂದು ಸ್ವಲ್ಪ ಅಲ್ಲಿ ನೀವು ಸ್ವಂತ ಮನೆ ಹೇಗೆ ಪಡೆಯೋದು, ಸರ್ಕಾರದ ಯೋಜನೆಗಳಿದೆ ಎಲ್ಲ ಮಾಹಿತಿಯನ್ನು ಕೊಡ್ತೀನಿ. ಹಾಗೂ ಸಬ್ಸಿಡಿ ಯೋಜನೆಗಳಿದ್ರೆ ಹೇಗೆ ಪಡೆಯೋದು, ನೀವು ನೇಕಾರಿದ್ರೆ ಹೇಗೆ ಸಬ್ಸಿಡಿ ಪಡೆಯೋದು, ಕೃಷಿಕರಿದ್ರೆ ಹೇಗೆ ಸಬ್ಸಿಡಿ ಪಡೆಯೋದು, ಅಥವಾ ನೀವು ಆಟೋ ಅಥವಾ ಎಲ್ಲೋ ಕ್ಯಾಬ್ ಡ್ರೈವರ್ಗಳಿದ್ರೆ ಅವರ ಮಕ್ಕಳಿಗೆ ಹೇಗೆ ನೀವು ಗೌರ್ಮೆಂಟ್ ಸ್ಕೀಮ್ಗಳ ಅಡಿಯಲ್ಲಿ, ಕರ್ನಾಟಕ ಸರ್ಕಾರದ ಸ್ಕೀಮ್ಗಳ ಅಡಿಯಲ್ಲಿ ಹೇಗೆ ನೀವು ಸ್ಕಾಲರ್ಶಿಪ್ನ ಪಡೆಯೋದು, ಎಲ್ಲ ಮಾಹಿತಿ ನನ್ನ ಕೊಟ್ಟಿರುತ್ತೆ. ಆದರೆ ನಾನು ಹಲವಾರು ವಿಡಿಯೋಗಳು ಇದ್ರ ಬಗ್ಗೆ ಮಾಡಿದ್ದೀನಿ, ಅದನ್ನು ಹೋಗ್ಬಿಟ್ಟು ದಯಮಾಡಿ ಚೆಕ್ ಮಾಡಿ, ಅದಕ್ಕೆ ಮಿಸ್ ಮಾಡಕ್ಕೆ ಹೋಗ್ಬಿಡಿ. ಹಾಗೂ ನಾನು ಹೇಳೋದು ಒಂದೇ, ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಲೈಕ್ ಮಾಡಿ ವಿಡಿಯೋಗೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ಸಪೋರ್ಟ್ ಮಾಡಿ.